ವೆಲ್ಕಮ್ ಟು ಮನೆ ಉಚ್ಚಾ ಕುಕಿಂಗ್ ಚಾನೆಲ್. ಇವತ್ತು ನಾವು ಹೋಟೆಲ್ ಸ್ಟೈಲ್ ಆಲೂಗಡ್ಡೆ ಪಲ್ಯ ಮನೆಯಲ್ಲಿ ಈಸಿಯಾಗಿ ಮಾಡೋದು ಹೇಗೆ ಎಂದು ನೋಡೋಣ ಬನ್ನಿ. ಮೊದಲು ಒಂದು ಪ್ಯಾನ್ಗೆ 1-2 ಸ್ಪೂನ್ ಎಣ್ಣೆ ಹಾಕಿಕೊಳ್ಳಿ. ಎಣ್ಣೆ ಕಾದ ನಂತರ 1 ಟೀ ಸ್ಪೂನ್ ಅಷ್ಟು ಸಾಸಿವೆಯನ್ನು ಹಾಕಿಕೊಳ್ಳಿ. ಸಾಸಿವೆ ಚಿಟಪಟ ಅಂದ ನಂತರ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ನಾವು 3 ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀವಿ. ನಾವು ಖಾರ ಸ್ವಲ್ಪ ಕಮ್ಮಿ, ಅದಕ್ಕೋಸ್ಕರ. ನಂತರ ಇದಕ್ಕೆ ಉದ್ದಿನಬೇಳೆ 1-2 ಸ್ಪೂನ್ ಹಾಕಿಕೊಳ್ಳಿ. ಉದ್ದಿನಬೇಳೆ ಎಲ್ಲ ಸ್ವಲ್ಪ ಲೈಟಿಶ್ ಕಲರ್ ಟರ್ನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಕರಿಬೇವಿನ ಸೊಪ್ಪು ಹಾಕಿಕೊಳ್ಳಿ. ಹಾಕೊಂಡು ಇದನ್ನು ಸ್ವಲ್ಪ ಚಿಟಪಟ ಅನ್ಬೇಕು ಕರಿಬೇವು. ನಂತರ ಇದಕ್ಕೆ ಉದ್ದಕ್ಕೆ ಹೆಚ್ಚಿರುವ ಈರುಳ್ಳಿಯನ್ನು ಹಾಕಿಕೊಳ್ಳಿ. ಈರುಳ್ಳಿ ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಈರುಳ್ಳಿ ಎಲ್ಲ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ನಂತರ ಅರಿಶಿಣದ ಪುಡಿ ಹಾಕ್ಕೊಳ್ಳಿ. ಅರಿಶಿಣದ ಪುಡಿ ಹಾಕಿದ ನಂತರ ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆದ ನಂತರ ಬೇಯಿಸಿ ಸಿಪ್ಪೆ ತೆಗೆದಿರುವ ಆಲೂಗಡ್ಡೆಯನ್ನು ಈ ಥರ ಸ್ಮ್ಯಾಶ್ ಮಾಡಿಕೊಂಡು ಹಾಕೊಂಡ್ಬಿಟ್ಟು ಒಂದೇ ಒಂದು ಚಿಕ್ಕ ಟೀ ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಳ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೀರನ್ನು ಹಾಕೊಂಡ್ರೇನೆ ನಿಮಗೆ ಟೇಸ್ಟ್ ಚೆನ್ನಾಗಿ ಬರೋದು. ಆವಾಗ ಉಪ್ಪು ಮತ್ತು ಖಾರ ಎಲ್ಲ ಹಿಡಿಯುತ್ತೆ. ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕಿಬಿಟ್ಟು ಬೇಯಲು ಬಿಡಬೇಕು. ಇದನ್ನು 1-2 ಸೆಕೆಂಡ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಬೇಯಲು ಬಿಡಿ. ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪು ಸಣ್ಣಕ್ಕೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು 1-2 ಸೆಕೆಂಡ್ ಬೇಯಲು ಬಿಡ್ತಾ ಇದ್ದೀವಿ. ಅದು ಸ್ವಲ್ಪ ನೀರೆಲ್ಲಾನು ಹೀರ್ಕೊಬೇಕು. ಹೀರ್ಕೊಂಡ ನಂತರ ಇದು ಪಲ್ಯ ಗಟ್ಟಿ ಆಗಬೇಕು. ಆವಾಗಲೇ ಅದು ಪೂರಿಗಂತೂ ಸೂಪರ್ ಕಾಂಬಿನೇಷನ್. ಪೂರಿ ಜೊತೆ ಈ ಚಟ್ನಿ ಮತ್ತು ಪಲ್ಯ ಪೂರಿ ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಚಟ್ನಿ ಏನಾದರೂ ಪುದೀನ ಚಟ್ನಿ ಹೆಂಗೆ ಮಾಡೋದು ಅದು ಬೇರೆ ಥರ ಮಾಡೋದು. ನಿಮಗೇನಾದರೂ ಅದರದ್ದು ಲಿಂಕ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ, ಚೆಕ್ ಮಾಡ್ಕೊಳ್ಳಿ. ತುಂಬಾ ಟೇಸ್ಟಿಯಾಗಿರುತ್ತೆ ಆ ಚಟ್ನಿ ಮತ್ತು ಈ ಪಲ್ಯ ಪೂರಿ ತುಂಬ ರುಚಿಕರವಾಗಿರುತ್ತೆ. ಒಂದ್ಸತಿ ಈ ಥರ ಟ್ರೈ ಮಾಡಿ ನೋಡಿ. ನೀವು ಲಂಚ್ ಬಾಕ್ಸ್ಗೂ ಸಹ ಹಾಕಿ ಕಳಿಸ್ಬೋದು. ದೋಸೆಗೆ ಮಸಾಲೆ ದೋಸೆ ಮಾಡುವಾಗ ಈ ಥರ ಆಲೂಗಡ್ಡೆ ಪಲ್ಯನ ಇಟ್ಬಿಟ್ಟು ಮಸಾಲೆ ದೋಸೆ ಉರಿ ತುಂಬಾ ಟೇಸ್ಟಿಯಾಗಿರುತ್ತೆ. ತುಂಬಾ ಸುಲಭನೂ ಕೂಡ ಮಾಡೋಕ್ಕೆ. ಈ ಥರ ಒಂದ್ಸತಿ ಟ್ರೈ ಮಾಡಿ ನೋಡಿ. ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂತಾರೆ. ಸ್ವಲ್ಪ ಈ ಥರ ಮಿಕ್ಸ್ ಮಾಡಿಬಿಟ್ಟು ಕಲಿಸ್ಬಿಟ್ಟು ಸ್ವಲ್ಪ ನೀರೆಲ್ಲನೂ ಇಮರಿದ ನಂತರ ಡ್ರೈ ಆದ ನಂತರ ನೀವು ಸ್ಟವ್ನ ಆಫ್ ಮಾಡ್ಕೊಳ್ಬೋದು. ಸ್ಟವ್ನ ಆಫ್ ಮಾಡಿಬಿಟ್ಟು ನೀವು ಪೂರಿ ಜೊತೆನೋ ಅಥವಾ ಚಪಾತಿಗೂ ಒಂದೊಂದ್ಸತಿ ತಿಂತೀರಲ್ಲ ಆ ಥರನೋ, ಇಲ್ಲ ಬಿಸಿ ದೋಸೆ ಮಸಾಲೆ ದೋಸೆ ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ. ಇದೇ ಥರ ಮತ್ತಷ್ಟು ಇಂಟ್ರೆಸ್ಟಿಂಗ್ ಮತ್ತು ಈಸಿಯಾದ ರೆಸಿಪೀಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರಿಬೇಡಿ. ಅಷ್ಟೇ, ಆಲೂಗಡ್ಡೆ ಪಲ್ಯ ಪೂರಿ ಜೊತೆ ದೋಸೆ ಜೊತೆ ಸವಿಯಲು ಸಿದ್ಧ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ನಿಮಗೆ ನಮ್ಮ ಚಾನಲ್ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.